ಹಾಯ್ ಆಶಾ ತ್ರಿಷಾ ಅಡುಗೆ ಮನೆಗೆ ಸ್ವಾಗತ. ಸುಮಾರು ದಿನದಿಂದ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ವೀಡಿಯೋ ಮಾಡಿದ್ದೆ ರೆಕಾರ್ಡ್ ಮಾಡೋಕ್ಕಾಗಿರಲಿಲ್ಲ. ಈಗ ನಾನು ನಮ್ಮ ಕಡೆ ಮಾಡೋ ಅಂಥ ರೆಸಿಪಿ ಅಂದರೆ ಇದು ಕಾಯಿ ಕಡುಬು ಅಂತೀವಿ. ಹಿಂದೆ ಎಲ್ಲ ಹೇಳೋರು ಇದಕ್ಕೆ ತರಿಗಡುಬು ಅಂತ ಹೇಳ್ತಾರೆ. ಇದು ಅಕ್ಕಿ ತರಿಯಿಂದ ಮಾಡೋದ್ರಿಂದ ಇದು ತರಿಗಡುಬು ಅಂತ ಹೇಳ್ತಾರೆ. ನಮ್ಮ ಕಡೆ ಜಾಸ್ತಿ ತವ್ರ ಮನೆ ಕಡೆ ಮಾಡೋ ಅಂಥದ್ದು ಗೌರಿ ಹಬ್ಬದಲ್ಲಿ ಮಾಡ್ತಾರೆ. ಗೌರಿ ಹಬ್ಬ ಅಂದರೆ ಗೌರಮ್ಮ ಬಂದ ದಿನ ಮಾಡ್ತಾರೆ. ಗೌರಮ್ಮನ ಪೂಜೆ ದಿನ ಈ ತಿಂಡಿನ ಬೆಳಗಿನ ತಿಂಡಿಗೆ ಅಂತ ಮಾಡ್ತಾರೆ. ಇದು ಸಖತ್ ಇಷ್ಟಪಡ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ. ಆಗ ಈಗಿನವರಿಗೆ ಇದು ಗೊತ್ತಿರಲ್ಲ. ಈಗ ನಾನು ಅದು ಹೇಗೆ ಮಾಡೋದು ಅಂತ ನೋಡೋಣ. ಇದು ಅಕ್ಕಿ ತರಿಯಿಂದ ಮಾಡೋದು. ಅಕ್ಕಿನ ತರಿ ಮಾಡ್ಕೊಂಡು ತೊಳೆದು ಒಣಗಿಸಿ ಅದರಲ್ಲಿ ಸಣ್ಣದಾಗಿ ತರಿ ಮಾಡಿ ಇಟ್ಕೋಬೇಕು. ರವೆ ಥರ ಬರುತ್ತೆ. ಅದನ್ನು ಒಂದು ಪಾವಷ್ಟು ಒಂದು ಲೋಟದಷ್ಟು ಮಾಡ್ತಾಯಿದ್ದೀನಿ. ಒಂದು ಲೋಟಕ್ಕೆ ಅಳತೆ ಮಾಡ್ಕೊಂಡು ನೀವು ಒಂದು ಪಾವಿಗೆ ಒಂದು ಕಾಯಿ ಬೇಕಾಗುತ್ತೆ. ಒಂದು ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡೋದು ಇದಕ್ಕೆ. ಇದರಲ್ಲಿ ಖಾರ ಕಡುಬು ಮತ್ತು ಸಿಹಿ ಕಡುಬು ಎರಡನ್ನೂ ಮಾಡ್ತಾರೆ. ರವೆನ ತೊಳೆದಿಟ್ಕೊಂಡು ನಾನಿಲ್ಲಿ ಅದು ಒಂದು 5 ನಿಮಿಷ ನೆನಿಬೇಕು. 5 ನಿಮಿಷ ಒಂದು ಅರ್ಧ ಗಂಟೆ ಈ ಥರ ಸ್ವಲ್ಪ ಹೊತ್ತಾದ್ರು ನೆನಿಬೇಕು. ಬೆಳಗ್ಗೆ ಬೇಗ ಏಳಬೇಕಾಗತ್ತೆ ಈ ತಿಂಡಿ ಮಾಡೋಕ್ಕೆ. ಬೇಗ ಎದ್ದು ರವೆನ ನೆನೆಸಿಟ್ಕೋಬೇಕು. ಆಮೇಲೆ ಇದಕ್ಕೆ ತೆಂಗಿನಕಾಯಿ ಎಲ್ಲ ತುರಿದಿಟ್ಕೊಳ್ಳೋಕ್ಕೆ ಎಲ್ಲ ಟೈಮ್ ಹಿಡಿಯುತ್ತೆ ಈ ತಿಂಡಿ ಮಾಡೋಕ್ಕೆ. ಬರೀ ಖಾರ ಕಡುಬು ಮಾಡಿದ್ರೆ ಚೆನ್ನಾಗಲ್ಲ. ಮಕ್ಕಳು ಸಿಹಿ ಕಡುಬು ಕೇಳ್ತಾರೆ. ಆಗೆಲ್ಲ ನಾವಂತೂ ಚಿಕ್ಕದ್ರಲ್ಲಿ ಸಖತ್ ಇಷ್ಟಪಡ್ತಿದ್ದು ಸಿಹಿ ಕಡುಬು ಇರಲೇಬೇಕಾಗಿತ್ತು. ಈ ಖಾರ ಕಡುಬು ಮಾಡೋಕ್ಕೆ ಒಂದು 4 ಇಕ್ಳು ಬೆಳ್ಳುಳ್ಳಿ, ಚೂರು ಶುಂಠಿ, ಕೊತ್ತಂಬರಿ ಸೊಪ್ಪು ಜಾಸ್ತಿ ಬೇಕು ಇದಕ್ಕೆ. ಹಸಿಮೆಣ್ಸಿಕಾಯಿ ಒಂದು 5-6, ಒಂದು ಈರುಳ್ಳಿ ರುಬ್ಬಕ್ಕೆ, ಟೊಮೊಟೊ ಹಾಗೆ ಲಾಸ್ಟಿಗೆ ಹೆಚ್ಚಾಕೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ಹೋಳು 2 ಭಾಗ ಬೇಕಾಗುತ್ತೆ. ತೆಂಗಿನಕಾಯಿ ತುರಿದಿಟ್ಕೊತಾ ಇದ್ದೀನಿ. ಜಾಸ್ತಿ ಮಾಡೋ ಅಂಥವ್ರು ತಿನ್ನೋ ಅಂಥವ್ರು ಜಾಸ್ತಿ ಮಾಡ್ಕೊಬೋದು. 2 ಲೋಟ 2 ಪಾವು ಈ ಥರ ಮಾಡ್ಕೊಬೋದು. ನಮ್ಮ ಮನೇಲಿ ಇಷ್ಟು ಸಾಕಾಗುತ್ತೆ. ಇದು ತೆಂಗಿನಕಾಯಿ ಹಾಕಿ ಅದಕ್ಕೆ ಈರುಳ್ಳಿ ಕಟ್ ಮಾಡಿಟ್ಟಿರೋ ಅಂಥ ಇವೆಲ್ಲ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಶುಂಠಿ, 1-2 ಚಕ್ಕೆ, ಲವಂಗ, 1-2 ಪೀಸು ಎಲ್ಲನೂ ಹಾಕಿ ಸಣ್ಣಗೆ ರುಬ್ಕೋಬೇಕು. ಮಿಕ್ಸಿಗೆ ಹಾಕೊಂಡು ರುಬ್ಕೋತಾ ಇದ್ದೀನಿ. ಹಿಂದೆ ಎಲ್ಲ ಕಲ್ಲಲ್ಲಿ ರುಬ್ಬೋದಾರೆ ಬೇಗನೆ ಹೇಳೋರು ಈ ತಿಂಡಿ ಮಾಡೋಕ್ಕೆ. ಕಲ್ಲಲ್ಲಿ ರುಬ್ಬೋದ್ರಿಂದ ಅದು ಸಖತ್ ಟೇಸ್ಟ್ ಇರೋದು. ಈ ತಿಂಡಿ ಮಾಡಿದಾಗ ಮಕ್ಕಳೆಲ್ಲ ನಾವೇ ಎಷ್ಟೊತ್ತಿಗೆ ಆಗುತ್ತೆ, ಎಷ್ಟೊತ್ತಿಗೆ ಆಯ್ತಾ ಅಂತ ನೋಡ್ತಾ ಕೂತಿರೋವು. ಬೆಂದೈತಾ ಅಂತೇಳಿ. ಈ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಈಗಿನವರು ಇಷ್ಟಪಡ್ತಾರೆ, ಮಾಡಿಕೊಡ್ಬೇಕಷ್ಟೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಕಷ್ಟ ಆಗುತ್ತೆ. ಮಸಾಲೆ ರುಬ್ಬಾಯಿತೆ. ಈಗ ಅಕ್ಕಿ ತರಿನ ನೆನ್ಸೋಕ್ಕಿಟ್ಟಿದ್ನಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಸ್ವಲ್ಪ ಅಕ್ಕಿ ತರಿಗೂ ಹಿಡಿಬೇಕಾಗುತ್ತೆ. ಮಸಾಲೆನೂ ಕಲಸಿ ಸ್ವಲ್ಪ ಹೊತ್ತು ಇಡಬೇಕಾಗತ್ತೆ. ಚೆನ್ನಾಗಿ ಇದಕ್ಕೆ ಮಸಾಲೆ ಮಿಕ್ಸ್ ಮಾಡಿ ಮಸಾಲೆಲ್ಲೂ ಸ್ವಲ್ಪ ಹೊತ್ತು ನೆನಿಬೇಕು ಚೆನ್ನಾಗಿ. ರವೆ ಚೆನ್ನಾಗಿ ನೆಂದರೆ ಇದು ಬೇಯುವಾಗ ಚೆನ್ನಾಗಿ ಬೇಯುತ್ತೆ. ಅರಳಿ ಇರುತ್ತೆ ರವೆ, ಇಲ್ಲಾಂದರೆ ರವೆ ಥರನೇ ಇರುತ್ತೆ, ಬೇಗ ಬೇಯಲ್ಲ. ನೋಡಿ ಒಂದೇ ಸಮ ರವೆ ಮಾಡ್ಕೋಬೇಕು. ದಪ್ಪ ಸಣ್ಣ ಇದ್ರೂ ಜಾಸ್ತಿ ಹೊತ್ತು ಬೇಯಿಸ್ಬೋದು. ಕಡುಬಿಗೆ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಸಣ್ಣ ಇರಬೇಕು ಈ ಥರ ಕಡುಬಿಗೆ. ಸಿಹಿ ಕಡುಬು ಮಾಡೋಕ್ಕೆ ಅಂತ ನಾನು ಬೆಲ್ಲ ಚೆಚ್ಚಿ ಹಾಕ್ತಾಯಿದ್ದೀನಿ. ಕುಟ್ಟಿ ಹಾಕ್ಕೊಂಡು ಏಲಕ್ಕಿ ಹಾಕಿ ಅದಕ್ಕೆ ತೆಂಗಿನಕಾಯಿ ಎಲ್ಲನೂ ಸೇರಿಸಿ ರುಬ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಒಂದು ಅರ್ಧ ಪಾವಿಗೆ ಸ್ವಲ್ಪ ಕಡಿಮೆನೇ ಇತ್ತು. ಸಿಹಿ ಕಡುಬು ಜಾಸ್ತಿ ತಿನ್ನಲ್ಲ ಅಂತ ಕಡಿಮೆ ಮಾಡ್ತಾಯಿದ್ದೀನಿ. ಸ್ವಲ್ಪ ರವೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಹಾಕ್ತಾಯಿದ್ದೀನಿ. ರವೆ ಅಂದರೆ ಇಲ್ಲಿ ಬೇರೆ ಥರದ ರವೆ ಏನು ಬಳಸಲ್ಲ. ಇದು ಅಕ್ಕಿ ರವೆಲ್ಲೇ ಮಾಡೋ ಅಂಥದ್ದು. ಅಕ್ಕಿ ತರಿ ಅಂತೀವಿ ನಾವು, ಅರ್ಥ ಆಗದೆ ಇದ್ದರೆ ರವೆ ಅಂತೀವಿ. ಇದೆರಡು ಸ್ವಲ್ಪ ಹೊತ್ತು ನೆನ್ಕೋಬೇಕು. ಎರಡಕ್ಕೂ ಮಸಾಲೆ ಹಾಕಿ ಇಟ್ಟಿದ್ದೀನಿ. ಅದಕ್ಕೆ ಕಡಲೆಬೇಳೆ ನೆನೆಸಿಟ್ಕೊಂಡು ಕಡಲೆಬೇಳೆ ಹಾಕಿದರೆ ಟೇಸ್ಟಾಗಿರುತ್ತೆ. ಕಡಲೆಬೇಳೆ ಅದಕ್ಕೆ ಈರುಳ್ಳಿ ಟೊಮಟೊ ಅದು ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಖಾರ ಕಡುಬಿಗಿಲ್ಲಿ ನಾವು ಈರುಳ್ಳಿ ಟೊಮಟೊ ಕಡಲೆಬೇಳೆ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಹೊತ್ತು ಇಡ್ತೀವಿ. ಖಾರ ಮಸಾಲೆಯಲ್ಲಿ ಸ್ವಲ್ಪ ಹೊತ್ತು ಇಟ್ಟ ಮೇಲೆ ಈ ಥರ ಈರುಳ್ಳಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸಿಹಿ ಕಡುಬಿಗೆ ಕಡಲೆಬೇಳೆನೇ ಹಾಕಬೇಕು. ಕಡಲೆಬೇಳೆ ಆಗಾಗ ಸಿಗ್ತಾಯಿದ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ.
ಇದಕ್ಕೆ ಬಿಟ್ಟರೆ ಸಿಹಿ ಕಡುಬಿಗೆ ಇನ್ನೇನು ಹಾಕಲ್ಲ. ಇದಕ್ಕೆ ಸ್ವೀಟ್ ಹಲ್ವಾ, ಕಡಲೆಬೇಳೆ, ಏಲಕ್ಕಿ ಈ ಥರ, ಬೆಲ್ಲ, ಸಿಹಿ ಬೆಲ್ಲ, ಕಪ್ಪು ಬೆಲ್ಲ, ಅಚ್ಚು ಬೆಲ್ಲದಲ್ಲಿ ಸಖತ್ ಚೆನ್ನಾಗಿರುತ್ತೆ. ಅಚ್ಚು ಬೆಲ್ಲದಲ್ಲೇ ಮಾಡಬೇಕು ಇದನ್ನು. ಸಕ್ಕರೆ ಎಲ್ಲ ಹಾಕಿರೋ ಅಷ್ಟು ಟೇಸ್ಟ್ ಇರೋಲ್ಲ, ಬೆಲ್ಲನೇ ಟೇಸ್ಟು. ನಾನು ಇಲ್ಲಿ ಒಲೆ ಹಚ್ಕೊಂಡು ಮಾಡ್ತಾಯಿದ್ದೀನಿ ಹೊರಗಡೆ. ಇಲ್ಲಿ ಸಿಲಿಂಡ್ರು ಸಿಗ್ತಾಯಿಲ್ಲ, ಗ್ಯಾಸ್ ಪ್ರಾಬ್ಲಮ್ಮು ಅಂತೇನು ಒಲೆ ಹಾಕಿಲ್ಲ. ಮುಂಚೆನೇ ಹಾಕಿದ್ದೆ ನಾನು ಕಡಲೆಕಾಯಿ, ಗೆಣಸು ಎಲ್ಲ ಬೇಯಿಸ್ಕೊಳ್ಳೋಕ್ಕೆ ಅಂತ, ರೊಟ್ಟಿ ಎಲ್ಲ ಒಂದೊಂದು ದಿನ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಅಂತ ಒಲೆ ಹಾಕಿಟ್ಟಿದ್ದೆ. ಈ ಒಲೆ ಹಚ್ಕೊಂಡು ಒಲೆ ಮೇಲೆ ಬೇಯಿಸ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿ ಹೊರಗಡೆನೇ ಇಟ್ಕೊಂಡಿದ್ದೀನಿ. ಇದು ಪ್ಲೇಟಲ್ಲೇ ಮಾಡ್ತೀನಿ. ಆಗೆಲ್ಲ ತಟ್ಟೆಲಿ ಮಾಡೋರು, ದೊಡ್ಡ ದೊಡ್ಡ ತಟ್ಟೆ, ಊಟ ಮಾಡೋ ತಟ್ಟೆಲಿ ಮಾಡಿ ಮಧ್ಯಕ್ಕೆ 4 ಪೀಸ್ ಕಟ್ ಮಾಡ್ತಾಯಿದ್ರು. ಅದರಲ್ಲಿ ಕಟ್ ಮಾಡಿ ಮಾಡ್ತಾಯಿದ್ರು. ಈಗ ಚಿಕ್ಕ ಚಿಕ್ಕ ಪ್ಲೇಟಲ್ಲೇ ಮಾಡ್ತಾಯಿದ್ದೀನಿ. ಈಗ ಎಲ್ಲರ ಮನೇಲೂ ಈ ಥರ ಇಡ್ಲಿ ಮಾಡೋಕ್ಕೆ ಅಂತ ಇಡ್ಲಿ ಸೆಟ್ಟು ಇರುತ್ತೆ, ಇಡ್ಲಿ ಪಾತ್ರೆ ಇದ್ದೇ ಇರುತ್ತೆ, ಅದರಲ್ಲೇ ಮಾಡ್ತಾರೆ. ಆಗೆಲ್ಲ ಒಂದು ತಟ್ಟೆ ಮೇಲೆ ತಟ್ಟೆ ಇಟ್ಟು ಕಡ್ಡಿನ ಮಧ್ಯದಲ್ಲಿಟ್ಟು ಒಂದೇ ಸರಿ ಸುಮಾರು ಆಗೋಗೋದು. ಈಗ 4 ಪ್ಲೇಟ್ ಮಾಡ್ಕೋಬೇಕಾಗುತ್ತೆ. ಒಂದು ತಟ್ಟೆ ಬೇಯಿಸಿದರೆ 2 ಜನ ತಿನ್ಬೋದಾಯ್ತು. 2 ಪೀಸ್ ತಿನ್ನೋ ಅಷ್ಟರಲ್ಲಿ ಸಾಕಾಗೋದು. ತಟ್ಟೆ ತುಂಬ ಹಾಕಿ ಬೇಯಿಸ್ತಾಯಿದ್ರು ಆಗೆಲ್ಲ ಒಲೆಯಲ್ಲಿ. ಈಗಲೂ ಅದಕ್ಕೆ ಒಲೆಯಲ್ಲೇ ಮಾಡೋಣ ಅಂತ, ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಸೈಡಿಗೆ ನೀರು ಹಾಕೊಂಡು ಚೆನ್ನಾಗಿ ಎಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದು ಸಖತ್ ಸಾಫ್ಟಾಗಿರುತ್ತೆ. ಸ್ವಲ್ಪ ಆರಬೇಕು, ನೀರಲ್ಲಿ ಇಟ್ಕೊಂಡು ಸ್ವಲ್ಪ ಆರಿದ ನಂತರ, ಈಗ ಆಗಲೇ ಮುರಿದೋಗೋ ಥರ ಇರುತ್ತೆ. ಬಿಸಿ ಆರಿದ ನಂತರ ಚೆನ್ನಾಗಾಗುತ್ತೆ ಇದು. ಈಗ ಸಿಹಿ ಕಡುಬು ಮಾಡೋಕ್ಕೆ ಹೇಗೆ ಮಾಡೋದು ನೋಡೋಣ. ಸಿಹಿ ಕಡುಬಿಗೆ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಕಡಲೆಬೇಳೆ ಎಲ್ಲನೂ ಹಾಕಿ ರೆಡಿ ಇಟ್ಟಿದ್ದೀನಿ. ಅದನ್ನು ಅದೇ ಥರ ಪ್ಲೇಟಲ್ಲಿ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋದು ಅಷ್ಟೇ. ಖಾರ ಕಡುಬು ತಿಂದರೆ ಸಿಹಿ ಕಡುಬು ಮಾಡೇ ಮಾಡ್ತಾರೆ ನಮ್ಮ ಕಡೆ. ಎಲ್ಲರಿಗೂ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಸಿಹಿ ಕಡುಬು. ಕೆಲವರು ಅಕ್ಕಿ ನೆನೆಸಿಟ್ಕೊಂಡು, ಅಕ್ಕಿ ರಾತ್ರಿ ನೆನೆ ಹಾಕಿಡ್ತಾರೆ, ಅದಕ್ಕೆ ಕಾಯಿ ಏಲಕ್ಕಿ ಹಾಕಿ ರುಬ್ಬಿ ಮಾಡ್ತಾರೆ. ಅರ್ಜೆಂಟಿಗೆ ಮಾಡೋ ಅಂಥವ್ರು, ರವೆ ಸಾಲಿಲ್ಲ ಅಂದರೆ ಅಕಸ್ಮಾತು ಅಕ್ಕಿನೇ ನೆನೆಸಿಟ್ಕೊಂಡು ಅಕ್ಕಿಲೂ ಮಾಡ್ಬೋದು. ಆಗೆಲ್ಲ ದೊಡ್ಡ ದೊಡ್ಡ ತಟ್ಟೆಲಿ ಮಾಡ್ತಾಯಿದ್ರಿಂದ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ವಿ. ಚಿಕ್ಕ ಪ್ಲೇಟಲ್ಲೂ ನಾನು ಕಟ್ ಮಾಡಿ ಇಡ್ತಾಯಿದ್ದೀನಿ. ನೀವು ಟ್ರೈ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಥರ ತಿಂಡಿಗಳು ಮಾಡಿ, ಈಗಿನ ಇದು ಹಿಂದಿನ ಕಾಲದಿಂದ ಅಜ್ಜಿ ಮುತ್ತಜ್ಜಿಯರೆಲ್ಲ ಮಾಡ್ತಿದ್ದಂಥ ತಿಂಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್